ಓಕೆ. ಕಳೆದ 10ನೇ ತಾರೀಕಿನಂದು ಕಲ್ಲಪ್ಪ ಸುಟ್ಕಣ್ಣವರಂತ ಹೇಳಿ ಹುಕ್ಕೇರಿ ತಾಲೂಕಿನ ಹಳ್ಳದಕೇರಿ ಅವರು ಇವರು ನಮ್ಮ ಠಾಣೆಗೆ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನನ್ನ ತಮ್ಮ ಮಹಾಂತೇಶ್ ಸುಟ್ಕಣ್ಣವರನ್ನು ಮಲ್ಕೊಂಡಿದ್ದಲ್ಲೇ ಮರಣ ಹೊಂದಿದಾನಂತ ಹೇಳಿ ಹೆಂಡತಿ ಮನೆಯವರು ರಾತ್ರೋರಾತ್ರಿ ಅವನ ಮರಣವನ್ನು ಡಿಕ್ಲೇರ್ ಮಾಡಿ ಬೆಳಿಗ್ಗೆ ಅವನ ಅಂತ್ಯಕ್ರಿಯೆನ ಮಾಡಿರ್ತಾರೆ. ಇದ್ರ ಬಗ್ಗೆ ನನ್ನ ಸಂಶಯ ಇದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಸೊ ಮರಣದ ಬಗ್ಗೆ ಸಂಶಯ ಇದೆ ಅಂತ ಅಂದಾಗ ಇದು ಕಳೆದ ವರ್ಷ ಏಪ್ರಿಲ್ ಅಲ್ಲಿ ಆಗಿರೋದ್ರಿಂದ ಹಿಂದೆ ಭಾರತೀಯ ದಂಡ ಸಂಹಿತೆ ಮತ್ತೆ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಇದಕ್ಕೆ ಅಪ್ಲೈ ಆಗ್ತಾ ಇರೋದ್ರಿಂದ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ 173C ಪ್ರಕಾರ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೋತೀವಿ. ಸಂಶಯಾಸ್ಪದ ಸಾವು ಅನ್ನೋದು. ಕಂಪ್ಲೇನೆಂಟ್ ಕಲ್ಲಪ್ಪ ಈತ ಕ್ಲಿಯರ್ಲಿ ತನ್ನ ಸಹೋದರನ ಹೆಂಡತಿ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರಿಂದ ಸಹೋದರನ ಹೆಂಡತಿ ಮತ್ತೆ ಅವ್ರ ಕುಟುಂಬದವ್ರನ್ನ ಕರೆತಂದು ವಿಚಾರಣೆ ಮಾಡಿದಾಗ ಹೆಂಡತಿ ಆದಂತ ಮಾಲಾ ಇವಳು ಹೇಳ್ತಾಳೆ, ಹೌದು ನಾನೇ ಅವನ ಸಾವಿಗೆ ಕಾರಣ. ನಾನು ಆಕಾಶ್ ಕುಕಾವಿ ಹಟ್ಟಿ, ಇದು ಆಕ್ಚುಲಿ ಆಗಿರ್ತಕ್ಕಂಥದ್ದು ಹಟ್ಟಿ ಆಲೂರಲ್ಲಿ ಈ ಸಾವು. ನಮ್ಮೂರ್ನವನೇ ಆದ ಆಕಾಶ್ ಗೋಕಾವಿ ಇವನಿಗೆ 70,000 ರೂಪಾಯಿ ಕೊಡ್ತೀನಿ ನನ್ನ ಗಂಡನ್ನ ಕೊಲೆ ಮಾಡು ಅಂತ ಹೇಳ್ಬಿಟ್ಟು ಸುಪಾರಿ ಕೊಟ್ಟಿದ್ದೆ ಅನ್ನೋಂಥ ಒಂದು ವಿಚಾರವನ್ನ ಹೇಳ್ತಾಳೆ. ಅವನಿಗೆ ಇವನು ಆಕಾಶ್ ಮತ್ತೆ ಅವನ ತಂಡದವರಾದಂಥ ರಮೇಶ್ ಮಾಳ್ಗಿ ಮತ್ತೆ ಅಪ್ಪಣ್ಣ ನಾಯ್ಕ್ ಇವರು ಚೆನ್ನಾಗಿ ಅವನಿಗೆ ಕುಡಿಸ್ಬಿಟ್ಟು ಅವನಿಗೆ ಕುಂದರ್ಗಿ ಹತ್ರ ಇರೋ ಗುಡ್ಡದ ಹತ್ರ ಕರ್ಕೊಂಡೋಗಿ ಅಲ್ಲಿ ಈ ಒಂದು ಸಾಫ್ಟ್ ನೈಲಾನ್ ಹಗ್ಗ ಬರ್ತೈತಿ, ಅದರಿಂದ ಕುತ್ತಿಗೆ ಕಿತ್ಬಿಟ್ಟು ಕೊಲೆ ಮಾಡಿ ವಾಪಸ್ ತಂದು ಅದನ್ನ ಏನಂತಾರೆ ನ್ಯಾಚುರಲ್ ಡೆತ್ ತರ ಡೆಪಿಕ್ಟ್ ಮಾಡಿರ್ತಾರೆ. ಇವರು ಕೂಡ ಮನೆಯವರು ಕೂಡ ಅದನ್ನ ಸಡನ್ ಆಗಿ ಅಂತ್ಯಕ್ರಿಯೆ ಮಾಡಿದ್ರಿಂದ ಯಾವುದೇ ಕಂಪ್ಲೇಂಟ್ ಕೂಡ ಬಂದಿರೋದಿಲ್ಲ. ಹಾಗಾಗಿ ಅವಳಾಗ್ಲಿ ಅವ್ರ ಕುಟುಂಬದವರಾಗಿ ಗಮನಕ್ಕೆ ತಂದಿರೋದು ಪೊಲೀಸರ ಗಮನಕ್ಕೆ. ಈಗಾಗಲೇ ಈ ಪ್ರಕರಣದಲ್ಲಿ ನಾವು ಅಪ್ಪಣ್ಣ, ರಮೇಶ್ ಮತ್ತೆ ಆಕಾಶ್ ಇವ್ರನ್ನ ವಶಕ್ಕೆ ಪಡೆದುಕೊಂಡು ಅವ್ರನ್ನ ವಿಚಾರಣೆ ಮಾಡ್ಲಾಗಿ ನಮ್ಗೆ ಒಂದು ಡೌಟ್ ಇದ್ದಿದ್ದೇನಂತಂದ್ರೆ ಇವರು ಮೊದಲನೇ ಬಾರಿಗೆ ಈ ರೀತಿ ಮಾಡಿರ್ತಕ್ಕಂಥವ್ರನ್ನ ಮುಂಚೆನೇ ಏನಾದ್ರು ಇರ್ಬೋದು ಅಂತ ಹೇಳಿ ಅವ್ರ ಬಗ್ಗೆ ಬೇರೆ ಬೇರೆ ಪ್ರಕರಣ ಬಗ್ಗೆ ಕೇಳಿದಾಗ ಅವರು ಮತ್ತೆರಡು ಪ್ರಕರಣಗಳನ್ನ ಮಾಡಿದ್ದಾಗಿ ಒಪ್ಕೋತಾರೆ. ಅವ್ರನ್ನ ಬೇರೆ ಬೇರೆ ಇಂಡಿವಿಜುವಲ್ ಆಗಿ ಇಂಟ್ರೋಗೇಷನ್ ಮಾಡಿದಾಗ ಅದ್ರ ಪ್ರಕಾರ ಫಸ್ಟ್ ಒಂದು ಕೊಲೆ ಆಗಿರ್ತಕ್ಕಂಥದ್ದು ನಾಗಪ್ಪ ವಿಠಲ್ ಮರಪ್ಪುಗಳು ಅನ್ನುವಂಥದ್ದು. ಈ ನಾಗಪ್ಪ ವಿಠಲ್ ಮರಪ್ಪುಗಳದು ಕೂಡ ಇವ್ರು ಏನ್ ಮಾಡಿರ್ತಾರೆ, ಆ ವಿಚಾರದಲ್ಲೂ ಕೂಡ ಅವನ ಹೆಂಡತಿ ಎಲ್ಲವ್ವ ಸುಪಾರಿ ಕೊಟ್ಟಿರ್ತಾಳೆ. ಅವಳಿಗೆ ಇನ್ನೊಬ್ಬರ ಜೊತೆ ಅನೈತಿಕ ಸಂಬಂಧ ಇರುತ್ತೆ. ಆ ವಿಚಾರವಾಗಿ ಅವಳು ಮತ್ತೆ ಅವಳ ಲಿವ್ ಇನ್ ಪಾರ್ಟ್ನರ್ ಯಾರು ನಾಗಪ್ಪ ಸಿದ್ದಪ್ಪ ಮಾಳಿಗೆ ಅಂತ ಇರ್ತಾರೆ, ಇವರಿಬ್ರು ಕೂಡ ಹೊಂಚಾಕ್ಬಿಟ್ಟು ಇವನಿಗೆ ದುಡ್ಡು ಕೊಡ್ತೀನಿ ಅಂತ ನಂಬಿಸಿ
ದುಡ್ಡು ಕೂಡ ಏನ್ ಮಾಡ್ತಾರೆ, 3 ಲಕ್ಷಕ್ಕೆ ಮಾತಾಡ್ಕೊಂಡಿರ್ತಾರೆ. ತನ್ನ ಮೈ ಮೇಲಿರ್ತಕ್ಕಂಥ ಆಭರಣಗಳನ್ನ ಆಕಾಶಕ್ಕೆ ಕೊಟ್ಟು ಇಬ್ರು ಹೋಗಿ ಒಂದ್ ಕಡೆ ಅದನ್ನ ಅಡ ಇಟ್ಟು ಆ ದುಡ್ಡು ತಗೊಂಡ ಮೇಲೆ ನಾಗಪ್ಪ ಮರೆಪುಗಳನ್ನ ಇವರು ಸೇಮ್ ರೀತಿಯಲ್ಲಿ ಅಂದ್ರೆ ಕುಡಿಸೋದು, ಬೆಟ್ಟಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಅವ್ರನ್ನ ಕೊಲೆ ಮಾಡೋದು. ತದನಂತರ ಈ ನಾಗಪ್ಪ ಮರೆಪುಗಳ ಬಾಡಿಯನ್ನ ಇವರು ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿರ್ತಾರೆ. ಇದು ಆಗಿರ್ತಕ್ಕಂಥದ್ದು 2022ರಲ್ಲಿ. 2022ರಲ್ಲಿ ಏನು ಈ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿರ್ತಾರೆ, ಅದಕ್ಕೆ ರೈಲ್ವೆ ಪೊಲೀಸರು ಒಂದು UD ಮಾಡ್ಕೊಂಡಿರ್ತಾರೆ, ಅನ್ಯಾಚುರಲ್ ಡೆತ್ ಅಂತ ಹೇಳಿ. ಆ ಪ್ರಕರಣ ಪರಿಶೀಲನೆ ಮಾಡಲಾಗಿ ಅದು ಇದೇ ನಾಗಪ್ಪ ಮರೆಪುಗಳದು ಅಂತ ಗೊತ್ತಾಗ್ಬಿಟ್ಟು ಅದನ್ನ ಮತ್ತೆ ರೀಓಪನ್ ಮಾಡಿಸಿ ಅದನ್ನ ಈಗ ಮರ್ಡರ್ ಕೇಸ್ ಅಂತ ಕನ್ವರ್ಟ್ ಮಾಡಿಕೊಂಡು ಈ ಪ್ರಕರಣದಲ್ಲಿ ಈ ಮುಖ್ಯವಾಗಿ ಏನು ಆಕಾಶ್, ರಮೇಶ್ ಮತ್ತೆ ಅಪ್ಪಣ್ಣ ಅಂತ ಹೇಳಿದ್ವಿ, ಅವ್ರ ಜೊತೆಗೆ ನಾಗಪ್ಪ ಮರೆಪ್ಪಗಳನ್ನ ಹೆಂಡತಿ ಎಲ್ಲವ ಮತ್ತೆ ಅವಳ ಪಾರ್ಟ್ನರ್ ಆಗಿರ್ತಕ್ಕಂಥ ನಾಗಪ್ಪ ಮಾಳಿಗೆ, ಇವ್ರನ್ನು ಕೂಡ ಆ ಪ್ರಕರಣದಲ್ಲಿ ಭಾಗಿದಾರರಾಗಿ ಅರೆಸ್ಟ್ ಮಾಡಿದ್ದೀವಿ. ಮತ್ತೊಂದು ಪ್ರಕರಣ, ಈ ರಮೇಶನ ಅಣ್ಣ ವಿಠಲ್, ಇವನು ಸುಮಾರು 22 ಲಕ್ಷದಷ್ಟು ಸಾಲ ಮಾಡ್ಕೊಂಡಿರ್ತಾನೆ. ಸಾಲಗಾರರು ಬಂದು ಇವ್ರ ಮನೆಯವರಿಗೆ ಪೀಡಿಸ್ತಿರ್ತಾರೆ, ಇನ್ಕ್ಲೂಡಿಂಗ್ ಆರೋಪಿ ರಮೇಶ್. ಸೊ ರಮೇಶ್ ಈ ವಿಚಾರದ ಬಗ್ಗೆ ತನ್ನ ಗೆಳೆಯರಿಗೆ ಹೇಳಿರ್ತಾನೆ. ಸೊ ಹಾಗಾಗಿ ಅವರು 3 ಜನ ಸೇರ್ಕೊಂಡ್ಬಿಟ್ಟು ಮತ್ತೆ ಈ ವಿಠಲ್ ಮಾಳ್ಗಿದು ಅಂದ್ರೆ ರಮೇಶನ ಅಣ್ಣ ಅವನ್ನ ಕೊಲೆ ಮಾಡಿಬಿಟ್ಟು ಸೇಮ್ ಸೆರೆ ಕುಡಿಸೋದು, ಗುಡ್ಡಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಕೊಲೆ ಮಾಡೋದು, ವಾಪಸ್ ಇದರಲ್ಲಿ ಸ್ವಲ್ಪ ಚೇಂಜ್ ಏನಂತಾರೆ, ವಾಪಸ್ ಕರ್ಕೊಂಡು ಬಂದು ಮನೆ ಹತ್ರನೇ ಅವನು ವಿಠಲ್ ಮಾಳಿಗೆಯ ಬೈಕನ್ನ ಬೀಳಿಸ್ಬಿಟ್ಟು ಇವನು ಅಲ್ಲೇ ಆ ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ತೋರಿಸಿರ್ತಾರೆ. ಇದು ಕೂಡ ಪೊಲೀಸರಿಗೆ ರಿಪೋರ್ಟ್ ಆಗದೆ ಅವನೇ ತಾನಾಗೆ ಬಿದ್ದು ಸತ್ತಿದ್ದಾನೆ ಬಿಡು ಅನ್ನೋಂಥ ಒಂದು ರೀತಿಯಲ್ಲಿ ಅವರು ಅವನ ಬಾಡಿಯನ್ನು ದಫನ್ ಮಾಡಿರ್ತಾರೆ. ಹೀಗೆ ಯಾವುದೋ ಒಂದು ಸಿಂಪಲ್ ಕಂಪ್ಲೇಂಟ್ ಅನ್ನ ಹಿಡ್ಕೊಂಡು ನಮ್ಮ ಕನ್ಮೋಡಿ ಪೊಲೀಸ್ ತಂಡದವರು, ವಿಶೇಷವಾಗಿ ಇನ್ಸ್ಪೆಕ್ಟರ್ ಜಾವೇದ್ ರವರು ಒಂದು ಕಂಪ್ಲೇಂಟ್ ಮೇಲೆ 3 ಕೊಲೆ ಪ್ರಕರಣಗಳನ್ನ ಭೇದಿಸಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ಅಭಿನಂದನೆ ತಲುಪಿಸ್ತಾ ಇದ್ದೀನಿ. ಮತ್ತೆ ಅವರ ಎಲ್ಲ ತಂಡದವರಿಗೂ ಕೂಡ ಅಭಿನಂದನೆಗಳು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 6 ಜನ ಆರೋಪಿಗಳನ್ನ ನಾವು, ಈ 3 ಪ್ರಕರಣಗಳಲ್ಲಿ 6 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿ ಕಾನೂನು ಕ್ರಮಕ್ಕೆ ಮುಂದೆ ಒಪ್ಪಿಸಿದ್ದೀವಿ. ಎಲ್ಲಾ ಮರ್ಡರ್ಸ್ಗೆ ಮೂಲ ಇರತಕ್ಕಂಥದ್ದು ಹುಕ್ಕೇರಿ ತಾಲೂಕಿನ ಹಟ್ಟಿ ಆಲೂರು ಗ್ರಾಮದಲ್ಲಿ. ಮತ್ತೆ ಮುಖ್ಯ ಆರೋಪಿಗಳು ಕೂಡ 3 ಜನ ಹಟ್ಟಿ ಆಲೂರಿನವರೇ, ಮತ್ತೆ ವಿಕ್ಟಿಮ್ಗಳು ಕೂಡ ಹಟ್ಟಿ ಆಲೂರಿನವರೇ. ದುಡ್ಡು ಸುಪಾರಿ ಕಿಲ್ಲರ್ಸ್, ಸುಪಾರಿ ಸೀರಿಯಲ್ ಕಿಲ್ಲರ್ಸ್. ಸೊ ಅದು ಮೋಸ್ಟ್ಲಿ ಇವರು ಸ್ವಲ್ಪ ಊರಲ್ಲಿ ಈ ರೀತಿ ರೆಪ್ಯುಟೇಷನ್ ಉಳ್ಳವರು, ಕುಖ್ಯಾತಿ ಉಳ್ಳಂತವ್ರು. ಏನಂತಂದ್ರೆ ನೊಟೋರಿಯಸ್, ದಾಂದ್ಲೆ ಮಾಡ್ಕೊಂಡು ಖಾಲಿ ಪಿಲಿ ಓಡಾಡ್ಕೊಂಡು ಇರ್ತಕ್ಕಂಥವ್ರು. ಸೊ ಹಾಗಾಗಿ ಅವರಿಗೆ ಅಪ್ರೋಚ್ ಮಾಡಿರ್ತಕ್ಕಂಥ. ಬಟ್ ಇಲ್ಲ, ಹಿಂದೆ ಯಾವುದು ಕೂಡ ಕೇಸ್ಗಳು ಇಲ್ಲ. ಮೊದಲನೇ ಕೇಸು ಮತ್ತೆ ಕೊನೆ ಕೇಸಲ್ಲಿ ಒಬ್ಬ ಸಹೋದರ. ಯಾವುದು ಮಾಲಾ ಇದು ಹುಕ್ಕೇರಿದು ಮಾಂತೇಶ್ ಕರೆಕ್ಟ್.
ಅದನ್ನೇ ನ್ಯಾಚುರಲ್ ಡೆತ್ ಅಂತ ಅವರು ಏಕಾಏಕಿ ಮರಣ ಹೊಂದಿದ್ದು ಅಂತ ತೋರಿಸಿದ್ರು. ಕರೆಕ್ಟ್. ಹಾ, ಬೈಕ್ ಮೇಲೆ ನಡುವೆ ಕೂಡಿಸ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗೋದು. ಹಾ, 3 ನೈಲಾನ್ ಹಾಕ, 3 ಕೂಡ್ಸೋದು. ಏನ್ ಮಾಡ್ತೀರಿ ಅಷ್ಟು ಕುಕೃತ್ಯ. ಒಬ್ಬನೇ ಇರ್ತಾರ ಸರ್ ಆರೋಪಿ ಅಥವಾ ಎಲ್ಲರೂ ಸೇರೆ ಮಾಡ್ತಾರ ಸರ್? ಆಕಾಶ್ ಒಬ್ಬನೇ ಅಲ್ಲ, ಕೊನೆ ಮಾಡ್ರು ಕರೆಕ್ಟ್. ಇದು ಕೊನೆ ಮಾಡ್ರಲ್ಲಿ ಅಂದ್ರೆ ಮಾಲಾನ್ ಕಂಡ ಅದೊಂದ್ರಲ್ಲಿ ಆಕಾಶ್ ಒಬ್ಬನೇ. ಒನ್ಸ್ ನೀವು ಪಬ್ಲಿಷ್ ಮಾಡಿದ್ರೆ ಯಾರಾದ್ರೂ ಮತ್ತೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಕೊಡ್ಬೋದು. ಈಗ ಸದ್ಯಕ್ಕಂತ್ರ ಅವ್ರನ್ನ ಬೇರೆ ಬೇರೆ ಆಂಗಲ್ ವಿಚಾರಣೆ ಆಫ್ ದ ರೆಕಾರ್ಡ್.